ಒಂದೇ ಒಂದು ಮಚ್ಚು ಇಬ್ಬರು ಕಿರುತೆರೆ ನಟರ ಜೀವನದಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸ್ಬಿಟ್ಟಿದೆ. ಕೋರ್ಟು ಕೇಸು ಅಲೆದಾಡಬೇಕಾದಂತಹ ಪರಿಸ್ಥಿತಿಯನ್ನು ಸೃಷ್ಟಿಸಿದೆ. ಶೋಕಿಗಾಗಿ ಮಚ್ಚನ್ನ ಹಿಡಿದು ರೀಲ್ಸ್ ಮಾಡಿದಂತಹ ಪ್ರಕರಣ. ಬಿಗ್ ಬಾಸ್ ಖ್ಯಾತಿಯ ರಜತ್ಗೆ ಈಗ ಮತ್ತೆ ಸಂಕಷ್ಟ ಅನ್ನೋದು ಗೊತ್ತಾಗ್ತಾ ಇದೆ. ರಜತ್ ಹಳೆ ಕ್ರೈಮ್ ಇತಿಹಾಸವನ್ನ ಪೊಲೀಸರು ಕೆದಕಿದ್ದಾರಂತೆ. ರಜತ್ ವಿರುದ್ಧ 2 ಕ್ರಿಮಿನಲ್ ಕೇಸ್ಗಳು ದಾಖಲಾಗಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸಂಬಂಧಿ ಜೊತೆಗೆ ಗಲಾಟೆ ಮಾಡಿಕೊಂಡು 1 ಕೇಸ್ ದಾಖಲಾಗಿತ್ತು. 2021 ಫೆಬ್ರವರಿ 26ಕ್ಕೆ ದಾಖಲಾದಂತಹ ಕೇಸ್ ಅದಾಗಿದೆ. ಸದ್ಯ ಈ ಪ್ರಕರಣ ನ್ಯಾಯಾಲಯದಲ್ಲಿ ವಿಚಾರಣೆಯ ಹಂತದಲ್ಲಿದೆ. ಕೆಲ ದಿನಗಳ ಹಿಂದೆ ವಾರೆಂಟ್ ಸಹ ಇದೇ ವಿಚಾರಕ್ಕೆ ಜಾರಿಯಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಶೋಕಿಗಾಗಿ ಮಚ್ಚಿಡಿದು ರೀಲ್ಸ್ ಮಾಡಿದಂತಹ ಪ್ರಕರಣ ಕಿರುತೆರೆಯ ನಟ ರಜತ್ಗೆ ಮತ್ತೊಂದು ಸಂಕಷ್ಟವನ್ನು ತಂದಿಟ್ಟಿರುವಂಥದ್ದು. ನೋಡಿ, ಯಾವುದೇ ವ್ಯಕ್ತಿ ಯಾವುದೇ ಪ್ರಕರಣದಲ್ಲಿ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಪೊಲೀಸರು ಮೊದಲು ಮಾಡುವಂತಹ ಕೆಲಸನೇ ಆತನಿಗೇನಾದರೂ ಕ್ರೈಮ್ ಬ್ಯಾಕ್ಗ್ರೌಂಡ್ ಇದೆಯಾ, ಅಪರಾಧದ ಹಿನ್ನೆಲೆ ಇದೆಯಾ ಅಂಥೇಳಿ. ಇವರಿಬ್ಬರೂ ಕೂಡ ಈ ರೀಲ್ಸ್ನಲ್ಲಿ ಮಚ್ಚನ ಬೆಳೆದು ಲಾಕ್ ಆಗ್ತಾ ಇದ್ದ ಹಾಗೇನೆ ಪೊಲೀಸರು ಮಾಡಿರುವಂತಹ ಕೆಲಸನೇ ಅದು. ಇವರಿಬ್ಬರ ಹಿನ್ನೆಲೆಯನ್ನು ಕೆದಕುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ರಜತ್ ಮೇಲೆ 2 ಪ್ರಕರಣ ಈ ಹಿಂದೆ ದಾಖಲಾಗಿತ್ತು. ಮೊನ್ನೆ ಅಷ್ಟೇ ವಾರೆಂಟ್ ಕೂಡ ಜಾರಿಯಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಮಚ್ಚಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಜತ್ ಮತ್ತು ವಿನಯ್ಗೆ ಈಗ ಸಂಕಷ್ಟ ಎದುರಾಗಿರುವಂಥದ್ದು. ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ. ಇವತ್ತು ಅವರನ್ನು ನ್ಯಾಯಾಲಯಕ್ಕೆ ಪ್ರೆಸೆಂಟ್ ಮಾಡುವಂತಹ ಕೆಲಸ ಕೂಡ ಆಗುತ್ತೆ. ಬಟ್ ರಜತ್ಗೆ ಅವರ ಮೇಲೆ ದಾಖಲಾಗಿರುವಂತಹ ಈ ಹಿಂದಿನ ಪ್ರಕರಣವೇ ಮತ್ತೊಂದು ಹೊಸ ಸಂಕಷ್ಟವನ್ನು ತಂದಿಡಬಹುದಾ ಈ ಪ್ರಕರಣದಲ್ಲಿ ಅಂಥೇಳಿ? ಪ್ರೇಮ, ಈ ಇಬ್ಬರು ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳಾದಂತಹ ವಿನಯ್ ಮತ್ತೆ ರಜತ್, ಈ ಇಬ್ಬರ ಪೊಲೀಸ್ ಕಸ್ಟಡಿಯ ಅವಧಿ ಇವತ್ತಿಗೆ ಅಂತ್ಯವಾಗಲಿದೆ. ಇವತ್ತು 4 ಗಂಟೆ ವೇಳೆಗೆ ಈ ಇಬ್ಬರನ್ನು ಕೂಡ ಮಾನ್ಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಆದರೆ ಈ ಇಬ್ಬರ ಹಿನ್ನೆಲೆಯನ್ನ ಪೊಲೀಸರು ಪರಿಶೀಲನೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ವಿನಯ್ ಗೌಡನ ಮೇಲೆ ಈ ಹಿಂದೆ ಯಾವುದೇ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಂತಹ ಅಂಶಗಳಿಲ್ಲ. ಆತ ಈ ಹಿಂದೆ ಯಾವುದೇ ಪ್ರಕರಣಗಳಲ್ಲಿ ಕೂಡ ಭಾಗಿಯಾಗಿಲ್ಲ. ಆದರೆ ರಜತ್ನ ಹಿಸ್ಟ್ರಿ ಬೇರೆ ರೀತಿ ಇದೆ. 2018ರಲ್ಲಿ ಈತ ಗಲಾಟೆಯೊಂದರಲ್ಲಿ ಭಾಗಿಯಾಗಿದ್ದ. ಇದೇ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು 2021ರಲ್ಲಿ ಮತ್ತೊಂದು ಗಲಾಟೆ ಪ್ರಕರಣ. ಆ ಗಲಾಟೆ ಪ್ರಕರಣದಲ್ಲಿ ಲೈಂಗಿಕ ದೌರ್ಜನ್ಯ, ಹಲ್ಲೆ, ಈ ರೀತಿಯಾದಂತಹ ಪ್ರಕರಣಗಳು ಈತನ ಮೇಲೆ ದಾಖಲಾಗಿತ್ತು. ಪೊಲೀಸರು ಈ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಟ್ರಯಲ್ ಹಂತದಲ್ಲಿದೆ. ಮತ್ತೆ ಈ ಹಿಂದೆ ವಿಚಾರಣೆಗೆ ಕೋರ್ಟ್ಗೆ ಹಾಜರಾಗದ ಇದ್ದಂತಹ ಸಂದರ್ಭದಲ್ಲಿ ಆತನಿಗೆ ಸಮನ್ಸ್ ಕೂಡ ಜಾರಿಯಾಗಿತ್ತು. ಅದಾದ ಬಳಿಕ ಸಮನ್ಸ್ ಅನ್ನು ಪಡೆದು ಆತ ಮತ್ತೆ ಕೋರ್ಟ್ಗೆ ಹಾಜರಾಗಿದ್ದ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಪೊಲೀಸರು ಕಸ್ಟಡಿಗೆ ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ಈತನ ಕ್ರಿಮಿನಲ್ ಹಿನ್ನೆಲೆಯನ್ನ ಉಲ್ಲೇಖ ಮಾಡುವ ಕೆಲಸವನ್ನ ಕೂಡ ಮಾಡಿದ್ರು ಪ್ರೇಮ್. ಅಂದ್ರೆ ಈತ ಈ ಹಿಂದೆ ಯಾವ್ಯಾವ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ, ಹೀಗಾಗಿ ಈತನ ಬ್ಯಾಕ್ ಗ್ರೌಂಡ್ ಏನಿದೆ, ಆತ ಕ್ರಿಮಿನಲ್ ಪ್ರಕರಣಗಳಲ್ಲಿ ಪದೇ ಭಾಗಿಯಾಗ್ತಿದ್ದಾನೆ, ಹೀಗಾಗಿ ಕಸ್ಟಡಿಗೆ ಕೊಡಬೇಕು ಅಂತೇಳಿ ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ ಸಹ ಸೇರಿಸುವ ಕೆಲಸವನ್ನ ಮಾಡಿದ್ರು. ಹೀಗಾಗಿ ಇವತ್ತು ಆ ಒಂದು ಲಾಂಗ್ ಪಡೆದುಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡಿದ್ರು. ಇನ್ನೂ ಕೂಡ ಲಾಂಗ್ ಎಲ್ಲಿದೆ ಅಂತೇಳಿ ಆರೋಪಿಗಳು ಬಾಯ್ಬಿಟ್ಟಿಲ್ಲ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೇಳೋದಕ್ಕೆ ತಯಾರಿ ಮತ್ತೆ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಶೋಕಿಗಾಗಿ ಮಚ್ಚನ್ನು ಹಿಡಿದಂತಹ ರೀಲ್ಸ್ ಈಗ ಈ ಇಬ್ಬರು ಕಿರುತೆರೆ ನಟರಿಗೆ ಸಂಕಷ್ಟವನ್ನು ತಂದಿಟ್ಟಿದೆ. ನೋಡೋಣ, ಹಳೆ ಕೇಸು ರಜತ್ಗೆ ಈ ಪ್ರಕರಣದ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತಾ, ಮತ್ತಷ್ಟು ಸಂಕಷ್ಟಗಳನ್ನು ಜಾಸ್ತಿ ಮಾಡುತ್ತಾ ಅಂಥೇಳಿ.